ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸರ್ಕಾರ ನಿರ್ಣಾಯಕವಾಗಿ ಒಂದು ತೀರ್ಮಾನ ಕೈಗೊಳ್ಳಬೇಕು ಅಂತೇಳಿ ಇಂದು ಫ್ರೀಡಂ ಪಾರ್ಕ್ನಲ್ಲಿ ರೈತ ಸಂಘಟನೆಗಳು ಕೂಡ ಹೋರಾಟ ಮಾಡ್ತಿದೆ. ನಮ್ಮ ಜೊತೆ ಇದ್ದಾರೆ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂಥ ಅವರನ್ನು ಮಾತಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ಸರ್ಕಾರಕ್ಕೆ ಹಲವು ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ದೀರಾ, ಒತ್ತಾಯಗಳನ್ನು ಮಾಡಿದ್ದೀರಾ. ಇವತ್ತು ಯಾವ ರೀತಿಯಾಗಿರುತ್ತೆ ಮತ್ತು ಏನಾದರೂ ವಿಧಾನಸೌಧ ಚಾಲ ಏನಾದರೂ ನಿಮ್ಮ ಕಡೆಯಿಂದ ಮಾಡ್ತೀರಾ ಸರ್? ಖಂಡಿತ. ಇವತ್ತು ಬಿಡದಿ ಮಲೆನಾಡಿನ ಸ್ವರ್ಗ. ನಾನು ಶಿವಮೊಗ್ಗದನಾದ್ರೂ ಕೂಡ ಶಿವಮೊಗ್ಗ ಮಲೆನಾಡು ಅಂತ ತಿಳ್ಕೊಂಡಿದ್ದೆ. ಆದರೆ ಬಿಡದಿ ನಿಜವಾದ ಮಲೆನಾಡು. ಅಲ್ಲಿ ಎಲ್ಲ ಬೆಳೆನೂ ಬೆಳೀತಾರೆ. ಇವತ್ತು ಅಡಿಕೆ ಬೆಳೀತಾರೆ, ತೆಂಗು ಬೆಳೀತಾರೆ, ಹಿಪ್ಪನೇರಳೆ ಬೆಳೀತಾರೆ, ತರಕಾರಿ ಬೆಳೀತಾರೆ, ರಾಗಿ ಬೆಳೀತಾರೆ, ಎಲ್ಲ ಸಮಗ್ರ ಕೃಷಿ ಮಾಡ್ತಾರೆ ಅಲ್ಲಿ. ಆಮೇಲೆ ಒಳ್ಳೆ ನೀರಾವರಿ ಇದೆ, ಹಾಲು ಕರೀತಾರೆ. ಎಲ್ಲರೂ ಕೂಡ 1 ಎಕರೆ 2 ಎಕರೆ ಅರ್ಧ ಎಕರೆ ಅಲ್ಲಿರ್ತಕ್ಕಂಥದ್ದು ಹೆಚ್ಚು. ಅವರು ನಂಬ್ಕೊಂಡಂಗೆ ಇವತ್ತು ಹೆಚ್ಚು ಕಮ್ಮಿ 10,000 ಜನ, 10 ಲಕ್ಷ ಜನ ಅದನ್ನು ನಂಬ್ಕೊಂಡಿದ್ದಾರೆ. ಇವತ್ತು ನಗರಕ್ಕೆ ಪೂರ್ತಿ ಅಲ್ಲಿಂದನೇ ತರಕಾರಿ, ಅಲ್ಲಿಂದನೇ ಹಾಲು, ಅಲ್ಲಿಂದನೇ ಆಹಾರ ಪದಾರ್ಥ ಎಲ್ಲದೂ ಸಪ್ಲೈ ಆಗ್ತಾಯಿದೆ. ಇಂಥ ಭೂಮಿನ ನೀವು ಟೌನ್ಶಿಪ್ ಮಾಡ್ತೀವಿ, ಕಾಂಕ್ರೀಟ್ ಕಾಡು ಮಾಡ್ತೀವಿ ಅಂತ ಹೊರಟಿದ್ದೀರಲ್ಲ. ಕುಮಾರಸ್ವಾಮಿ ತಪ್ಪು ಮಾಡಿದ್ದಾರೆ, ನಾನು ಮಾಡ್ತೀನಿ. ಇನ್ನೊಬ್ಬರು ತಪ್ಪು ಮಾಡ್ತಾರೆ, ನೀವು ಮಾಡ್ತೀರೇನ್ರಿ? ನಿಮ್ಗೆ ಅಧಿಕಾರ ಕೊಟ್ಟಿರೋದು ಅದಕ್ಕೆ. ನಿಮ್ಗೆ ಅಧಿಕಾರ ಕೊಟ್ಟದ್ದು ಯಾರು ತಪ್ಪು ಮಾಡಿದಾರೋ ಅದನ್ನು ಸರಿಪಡಿಸೋಕ್ಕೆ. ನೀವು ಹಂಗಾರೆ ಎಲ್ಲರೂ ತಪ್ಪು ಮಾಡಿದ್ದು ನೀವೇ ತಪ್ಪು ಮಾಡ್ತಾ ಹೋದರೆ ನಾಳೆ ನೀವು 28ಕ್ಕೆ ಮನೆಗೆ ಹೋಗ್ತೀರಿ. ಅವರು ತಪ್ಪು ಮಾಡಿ ಮನೆಗೆ ಹೋಗಿದ್ದಾರೆ, ನೀವು 28ಕ್ಕೆ ಮನೆಗೆ ಹೋಗ್ತೀರಿ. ಬೇಕಾದಷ್ಟು ಭೂಮಿ ಇದೆ. ಎಲ್ಲಿ ಇವತ್ತು ನೈಸ್ ಇದರಲ್ಲಿ ಇವತ್ತು ಪ್ರಕಟಣೆ ಕೊಟ್ಟಿದ್ದಾರೆ. 20,000 ಎಕರೆ ಅಲ್ಲಿ ಲ್ಯಾಂಡ್ ಬ್ಯಾಂಕ್ ಇದೆ ಅಂಥೇಳಿ. ಮಾಡಿರಿ, ಅಲ್ಲಿ ಹೋಗಿ. ಅವತ್ತು ಕೂಡ ರೈತರನ್ನ ಬಡಿದು ಇನ್ನೂ ಪರಿಹಾರ ಕೊಟ್ಟಿಲ್ಲ, ಲ್ಯಾಂಡ್ ಬ್ಯಾಂಕ್ ಮಾಡಿಟ್ಕೊಂಡು ಕುತ್ಕೊಂಡಿದ್ದೀರಿ. ಅಲ್ಲೋಗಿ ಮಾಡಿ. ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಆ ಭಾಗದ ಕಂಚಗಾರನಹಳ್ಳಿ ಬೈರಮಂಗಲ ಪಂಚಾಯತಿಯವರು ಕೂಡ ಅವರೇನು ಜಗ್ತಕ್ಕಂಥ ಪ್ರಶ್ನೆ ಇಲ್ಲ. ನೀವು ಪೊಲೀಸ್ ಬಲದಿಂದ ಜೈಲಿಗೆ ಹಾಕ್ತೀವಿ, ಲಾಠಿ ಏಟ್ ಕೊಡ್ತೀವಿ ಅಂತ ಏನಾದ್ರು ಭಯ ಹುಟ್ಟಿಸಿದ್ರೆ ಯಾರೂ ಹೆದರಕ್ಕೆ ತಯಾರಿಲ್ಲ. ಇವತ್ತು ಬರೀ ಆ ಭಾಗದ ರೈತರಲ್ಲ, ಸಂಪೂರ್ಣ ಕರ್ನಾಟಕದ ಮೂಲೆಯಿಂದ ರೈತರು, ಕಾರ್ಮಿಕರು ಎಲ್ಲರೂ ಕೂಡ ಬೆಂಬಲ ಕೊಡೋಕ್ಕೆ ಬಂದಿದ್ದೀವಿ. ನೋಡಿ, ಗುಲ್ಬರ್ಗ, ಬೀದರು, ರಾಯಚೂರು, ವಿಜಯನಗರ, ದಾವಣಗೆರೆ, ಕೋಲಾರ ಎಲ್ಲ ಕಡೆಯಿಂದನೂ ಕೂಡ ಇವತ್ತು, ಕೊಪ್ಪಳ ಎಲ್ಲ ಕಡೆ ಅಂದರೆ ಶಿವಮೊಗ್ಗ, ಎಲ್ಲ ಕಡೆಯಿಂದನೂ ಇವತ್ತು ರೈತರು ಬಂದಿದ್ದೀವಿ. ಎಲ್ಲರೂ ಕೂಡ ಬೆಂಬಲ ವ್ಯಕ್ತ ಮಾಡ್ತಾಯಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಆ ಭೂಮಿ ಸ್ವಾಧೀನ ಮಾಡ್ಕೊಳ್ಳಿ ಬಿಡ್ತಕ್ಕಂಥ ಪ್ರಶ್ನೆನೂ ಇಲ್ಲ. ಇವತ್ತು ವಿಧಾನಸೌಧ ಮುತ್ತಿಗೆನೂ ಹಾಕ್ತೀವಿ. ಇವತ್ತು ಎಲ್ಲ ಒಗ್ಗಟ್ಟಾಗಿ ತಾರ್ಕಿಕ ಅಂತ್ಯ ಕಾಣಿಸೋಕ್ಕೋಸ್ಕರನೇ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ. ಎಲ್ಲವಷ್ಟು ಕೂಡ ಸೇರಿದ್ದೀವಿ. ಇನ್ನೂ ಸುಮಾರು ಜನ ಬರ್ತಾ ಇದ್ದಾರೆ. ಬಿಡದಿ ಬೈರಮಂಗಲ ಹೋಬಳಿ ರೈತರು ಕೂಡ ಈಗ ಬರ್ತಾ ಇದ್ದಾರೆ. ಸರ್, ಸರ್ಕಾರದ ಕೆಲವು ಸಚಿವರು ಏನು ಹೇಳೋದು ಅಂದರೆ ಬೆಂಗಳೂರಿನಲ್ಲಿ ಜನಸಂದಣಿ ಹೆಚ್ಚಿದೆ, ಜೊತೆಗೆ ಟ್ರಾಫಿಕ್ಕು ಜಾಸ್ತಿ ಇದೆ. ಅದನ್ನು ಏನು ಬೆಂಗಳೂರನ್ನು ಭಾರವನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ನಾವು ಬಿಡದಿ ಟೌನ್ಶಿಪ್ಪನ್ನು ಕೈಗೆತ್ಕೊಂಡಿದ್ದೀವಿ ಅನ್ನೋದು ಕೆಲ ಸಚಿವರ ಮಾತು. ನೋಡಿ, ನೀವು ಬೆಂಗಳೂರನ್ನ ಯಾಕೆ ಉಸಿರು ಕಟ್ಟಿಸ್ತಾ ಇದ್ದೀರಿ? ಬೆಂಗಳೂರು ಬಿಡ್ರಿ, ಬೆಂಗಳೂರು ಅಭಿವೃದ್ಧಿ ಮಾಡೋದು ಬಿಡ್ರಿ. ದೂರ ರಾಯಚೂರು, ಗುಲ್ಬರ್ಗ, ವಿಜಯನಗರ, ಬೇರೆ ಕಡೆ ಧಾರವಾಡ, ಬೆಳಗಾಮು, ಬೇರೆ ಕಡೆ ತಗೊಂಡೋಗಿ ಕಾರ್ಖಾನೆಗಳನ್ನು, ಇಂಡಸ್ಟ್ರಿ ತಗೊಂಡೋಗಿ ಅಲ್ಲಿ ಬೆಳೆಯಂಗೆ ಮಾಡಿರಿ. ನೀವು ಬರೀ ಸೆಂಟ್ರಲೈಸ್ ಮಾಡ್ಕೊಂಡು ಇಲ್ಲಿ ಉಸಿರು ಕಟ್ತಾ ಇದೆ. ಇಲ್ಲಿ ಉತ್ತಮವಾದಂಥ ಗಾಳಿ ಸಿಗ್ತಾ ಇಲ್ಲ ಇಲ್ಲಿ ಬೆಂಗಳೂರಿನಾಗೆ. ಆದ್ದರಿಂದ ಇದನ್ನು ಸಂಪೂರ್ಣ ಅಭಿವೃದ್ಧಿ ಮಾಡೋದನ್ನು ಬಿಡಬೇಕು, ಬೇರೆ ಕಡೆ ಅಭಿವೃದ್ಧಿ ಮಾಡಬೇಕು. ಗೊತ್ತಾಯ್ತಾ? ಬಿಡದಿನೇ ಯಾಕೆ? ನೈಸ್ ಭೂಮಿ ಒಳಗಡೆ ಇದೆಯಲ್ಲ, ಒತ್ತಡ ತಡೆಯೋಕ್ಕೆ ನೈಸ್ ಭೂಮಿ 20,000 ಇದೆಯಲ್ಲ, ಅಲ್ಲಿ ಮಾಡಿ. ಇದನ್ನ್ಯಾಕೆ ಮಾಡಬೇಕು ಅಂತ ಹಠ ಮಾಡ್ತಾ ಇದ್ದೀರಿ? ಸರ್, ಈಗ ಕಲಾಪದಲ್ಲಿ ಬಿಡದಿ ವಿಚಾರವಾಗಿ, ಜೊತೆಗೆ ರೈತರ ಬರಗಾಲದ ವಿಚಾರವಾಗಿ ವಿರೋಧ ಪಕ್ಷಗಳು ಧ್ವನಿಯನ್ನೆತ್ತಬೇಕಿತ್ತು. ಆದರೆ ನಾಗೇಂದ್ರ ವಿಚಾರಕ್ಕೆ ಮಾತ್ರನೇ ಈಗ ಕಲಾಪ ಕೂಡ ಬಲಿಯಾಗ್ತಿದೆ. ಪ್ರಮುಖವಾದ ವಿಚಾರ ಏನಿತ್ತು ಈ ಬಾರಿ ಬಿಡದಿ ವಿಚಾರ ಇತ್ತು, ಆದರೆ ಅದು ಈ ಬಾರಿ ಆಗಿಲ್ಲ. ಸರ್ ನೋಡಿ, ಕಲಾಪದಲ್ಲಿ ಮುಖ್ಯವಾಗಿ ಬಿಡದಿ ವಿಚಾರ ಪ್ರಸ್ತಾಪ ಆಗಬೇಕಾಗಿತ್ತು, ಬರಗಾಲದ ವಿಚಾರ ಪ್ರಸ್ತಾಪ ಆಗಬೇಕಾಗಿತ್ತು, ಕುಡಿಯೋ ನೀರು, ಆಮೇಲೆ ಕೂಲಿ ಕಾರ್ಮಿಕರ ಗುಳೆ ಹೋಗ್ತಾ ಇದ್ದಾರೆ. ಇವತ್ತು ನೀರಾವರಿ ವಿಚಾರ, ಇವತ್ತು ಸಂಪೂರ್ಣ ಬೆಳೆ ವಿಮೆ ವಿಚಾರ, ಸಂಪೂರ್ಣ ಎಲ್ಲ ರೈತರ ಪರವಾದಂಥ ಜನಪರವಾದಂಥ ವಿಚಾರಗಳು 1 ವಾರ ಕಾಲಹರಣ ಮಾಡಿ ಯಾರೋ ಒಬ್ಬ ವ್ಯಕ್ತಿ ರಾಜೀನಾಮೆ ಕೊಡಿಸೋದ್ರಲ್ಲಿ ಇವತ್ತು ವಿರೋಧ ಪಕ್ಷಗಳು ವಿಫಲ ಆಗಿದ್ದಾವೆ. ಆಡಳಿತ ಪಕ್ಷವೂ ಕೂಡ ವಿಫಲ ಆಗಿದೆ. ಇವತ್ತಿಂದ ನಾವು ಈ ಗಳಿಗೆಯಿಂದನೂ ಜನರ ಸಮಸ್ಯೆ ಕೈಗೆತ್ಕೊಳ್ಳಿ. ಜನ ನಿಮಗೆ ಬುದ್ಧಿ ಕಲಿಸ್ತಾರೆ. ಜನರ ಸಮಸ್ಯೆ ಬಿಟ್ಟು ಯಾವುದೋ ಒಂದು ವಿಚಾರ ಹಿಡ್ಕೊಂಡು ಈ ರೀತಿ ಎಷ್ಟೊಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಲಾಪ ನಡೀತಾ ಇದೆ. ಈ ಕಲಾಪ ಕೋಟ್ಯಾಂತರ ರೂಪಾಯಿ ನಿಮ್ಮದಲ್ಲ ಹಣ, ಸಾರ್ವಜನಿಕ ತೆರಿಗೆಯಿಂದ ಕೊಟ್ಟಂಥ ಹಣನ ನೀವು ವ್ಯಯ ಮಾಡಬೇಡ್ರಿ. ನಾಳೆ ಜನ ನಿಮಗೆ ಸರಿಯಾದ ಬುದ್ಧಿ ಕಲಿಸ್ತಾರೆ. ಇನ್ನು ಮುಂದಾದ್ರೂ ರೈತರ ಸಮಸ್ಯೆ, ಬಡವರ ಸಮಸ್ಯೆ, ಜನರ ಸಮಸ್ಯೆ ಎತ್ಕೊಂಡು ಕಲಾಪ ನಡೀಲಿ ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತೀನಿ.
ಸರ್ ಕೊನೆಯದಾಗಿ ನಿಮ್ಮ ಈಗಲೇ ಏನು ವಿಧಾನಸೌಧ ಚಲೋ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಂತಿಮವಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ನಿಟ್ಟಿನಲ್ಲಿ ನಿಮ್ಮ ಏನು ಈಗಾಗಲೇ ಹೋರಾಟಗಳು ಯಾವ ದಿಕ್ಕಿನಲ್ಲಿರುತ್ತೆ, ಯಾವ ರೀತಿಯಾಗಿ ಸರ್ಕಾರಕ್ಕೆ ಒತ್ತಡವನ್ನು ಏರ್ತಾ ಹೋಗ್ತೀರಾ? ನೋಡಿ, ನಾವು ಶಾಂತಿಯುತವಾದ ಹೋರಾಟನೇ ಮಾಡೋದು. ಗಾಂಧೀಜಿಯವರು ಹಾಕಿಕೊಟ್ಟಂಥ ಮಾರ್ಗದಲ್ಲೇ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ನಮ್ಮ ಶಾಂತಿಯುತ ಹೋರಾಟನ ಕೆಡಕಬಾರ್ದು. ನಾವಿವತ್ತು ಸರಿಯಾದಂಥ ಉತ್ತರ ಬರದೇ ಹೋದರೆ ನಮ್ಮ ಸಭೆ ಒಳಗಡೆ ವಿಧಾನಸೌಧ ಚಲೋ ಕಾರ್ಯಕ್ರಮನೂ ಕೂಡ ಮಾಡ್ತೀವಿ. ಇದು ತಾರ್ಕಿಕ ಅಂತ್ಯ ತಗೊಂಡೋಗೋ ಮಟ್ಟಿಗೆ ಇವತ್ತಿನ ಸಭೆ ಹೋಗುತ್ತೆ. ಇದಿಷ್ಟು ಇನ್ನು ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂಥ ಮಾತು. ಸರ್ಕಾರ ಕೂಡ ಈ ಬಗ್ಗೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಒಂದು ನಿರ್ಣಾಯಕ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನೋದು ಅವರ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಹನುಮಂತರಾಜು, PNS ವಿಸ್ತಾರ, ಬೆಂಗಳೂರು.